ಮೊನ್ನೆ ದಿನ ಹಳೆಯಾಳದ ಶಾಸಕರಾದ ಸನ್ಮಾನ್ಯ ಅರವಿಂದ್ ದೇಶಪಾಂಡೆ ಅವರು ಒಂದು ಮಹಿಳಾ ಪತ್ರಕರ್ತೆ ಕೇಳಿದಂಥ ಪ್ರಶ್ನೆಗೆ ಉತ್ತರಿಸುತ್ತಾ ಒಂದು ಅಪ್ರಬುದ್ಧವಾದಂಥ ಒಂದು ಅಸಾಮಾಜಿಕವಾದಂಥ ನಡವಳಿಕೆಯನ್ನು ತೋರಿಸಿದ್ದಾರೆ. ಅವರು ತಮ್ಮ ಕಾರ್ಯಕರ್ತರಿಗೆ ಕಣ್ಣು ಮಿಟುಕಿಸುವ ಮೂಲಕ ಆ ಮಹಿಳಾ ಕಾರ್ಯಕರ್ತರಿಗೆ ಅಸಂಬದ್ಧವಾಗಿ ಮಾತನಾಡುವಂಥ ಕೆಲಸವೇನು ಮಾಡಿದ್ದಾರೆ, ಇದು ನಿಜವಾಗಲೂ ಖಂಡನೀಯ. ನಾವು ಇದನ್ನು ಖಂಡಿಸ್ತೇವೆ. ಯಾಕಂದರೆ 9 ಸಲ ನಾನು ಆರಿಸಿ ಬಂದಿದ್ದೇನೆ, ನಾನು ಜನರ ಸೇವಕ ಅನ್ನುವಂಥ ಹೇಳುವಂಥ ವ್ಯಕ್ತಿ, ಇಷ್ಟು ವಯಸ್ಸಾದಂಥ ವ್ಯಕ್ತಿ ತನ್ನ ವಯಸ್ಸಿಗೆ ಒಂದು ಮಾನ್ಯತೆ ಕೊಟ್ಟು ಯಾವ ರೀತಿ ಗೌರವದಿಂದ ಒಂದು ಮಹಿಳಾ ಪತ್ರಕರ್ತೆಯನ್ನು ಕಾಣಬೇಕಿತ್ತು ಅದನ್ನು ಮಾಡಲಿಲ್ಲ. ಇದು ನಿಜವಾಗಲೂ ಖಂಡನೀಯ ವಿಷಯ. ಯಾಕಂತೇಳಿದರೆ ಇವತ್ತಿನ ದಿನ ಮಹಿಳೆಯರು ಸರಿಸಮಾನರಾಗಿ ಸಮಾಜದಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ. ಮತ್ತು ಇದೇ ಅರವಿಂದ್ ದೇಶಪಾಂಡೆ ಅವರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅವರ ಪಕ್ಷ ಗೃಹಲಕ್ಷ್ಮಿ ಕೊಟ್ಟಿದೆ, ಶಕ್ತಿ ಯೋಜನೆ ಕೊಟ್ಟು ಮಹಿಳೆಯರಿಗೆ ನಾವು ಆ ಥರದ ಗೌರವ ಕೊಟ್ಟಿದ್ದೇವೆ ಅಂತ ಹೇಳುವಂಥ ವ್ಯಕ್ತಿ, ಅದೇ ಸರ್ಕಾರದಲ್ಲಿರುವಂಥ ವ್ಯಕ್ತಿ ಇವತ್ತಿನ ದಿನ ಒಂದು ಮಹಿಳೆಯರಿಗೆ ಅಪಮಾನವಾಗುವ ರೀತಿಯಲ್ಲಿ ಮತ್ತು ಒಂದು ಪತ್ರಿಕಾ ರಂಗಕ್ಕೂ ಸಹ ಅಪಮಾನ ಆಗುವ ರೀತಿಯಲ್ಲಿ ನಡವಳಿಕೆಯನ್ನು ಮಾಡಿದ್ದಾರೆ. ಇದು ಖಂಡನೀಯ. ಮತ್ತು ಅರವಿಂದ್ ದೇಶಪಾಂಡೆ ಅವರಿಗೆ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ರಾಷ್ಟ್ರೀಯ ನಾಯಕರಾದ ಸೋನಿಯಾ ಗಾಂಧಿಯವರು ಒಂದು ಮಹಿಳೆಯರೇ, ಪ್ರಿಯಾಂಕಾ ಗಾಂಧಿಯವರು ಒಂದು ಮಹಿಳೆಯರೇ, ಅವ್ರ ಬಗ್ಗೆ ನಿಮ್ಮ ಭಾವನೆ ಏನು ಅಂಥೇಳಿ ಈ ಮೂಲಕ ಅವರು ತೋರಿಸಿಕೊಡ್ತಾ ಇದ್ದಾರೆ. ಅವರ ರಾಷ್ಟ್ರೀಯ ನಾಯಕರಿಗೂ ಮತ್ತು ಇಲ್ಲಿಯ ರಾಜ್ಯದ ನಾಯಕರಿಗೂ ವಿನಂತಿ ಮಾಡ್ತೇನೆ, ಅವರ ಮೇಲೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ಮಾತುಗಳನ್ನು, ಈ ರೀತಿಯ ನಡವಳಿಕೆಯನ್ನು ದೇಶಪಾಂಡೆಯವರು ಮಾಡದ ಹಾಗೆ ಅವರ ಪಕ್ಷದವರು ಕಡಿವಾಣ ಹಾಕಬೇಕು. ಮತ್ತು ಯಾವುದೇ ರೀತಿಯಲ್ಲಿ ದೇಶಪಾಂಡೆಯ ಈ ಹೇಳಿಕೆಯನ್ನು ಬೆಂಬಲಿಸುವಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಯಾವುದೇ ಕಾರ್ಯಕರ್ತರು ಮಾಡಿದ್ದಲ್ಲಿ ಖಂಡಿತವಾಗಿ ಅವರಿಗೆ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಕೊಟ್ಟಂಥ ಮಹಿಳೆಯರ ಬಗ್ಗೆ ಇರುವಂಥ ಗೌರವ ಅವರ ಮಾತಿನಿಂದ ಗೊತ್ತಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಅರವಿಂದ್ ದೇಶಪಾಂಡೆ ಅವರ ನಡವಳಿಕೆಯನ್ನು, ಅವರ ಅಪ್ರಬುದ್ಧವಾದಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಮಾಜಿ ಶಾಸಕನಾಗಿ ನಾನು ಖಂಡಿಸ್ತೇನೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಅರವಿಂದ್ ದೇಶಪಾಂಡೆ ಅವರ ನಡವಳಿಕೆ ಮುಂದುವರೆದೇ ಆದಲ್ಲಿ ಖಂಡಿತವಾಗಿ ನಾವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಇದರ ವಿರುದ್ಧ ಉಗ್ರವಾದಂಥ ಹೋರಾಟ ಮಾಡುವಂಥ ಕೆಲಸಗಳನ್ನು ಖಂಡಿತವಾಗಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.